ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಶಕ್ತಿ ಯೋಜನೆ ಆರಂಭ ಆಗಿ 2 ವರ್ಷ ಆಗಿದೆ. ಶಕ್ತಿ ಯೋಜನೆಯ 500ನೇ ಕೋಟಿಯ ಟಿಕೆಟ್ ಅನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ವಿತರಿಸಿದ್ದಾರೆ. ಅಲ್ಲಿಗೆ 500 ಕೋಟಿ ಮಂದಿ ಇವತ್ತಿಗೆ ಪ್ರಯಾಣ ಮಾಡಿದಂತಾಗಿದೆ. ಅಂದ್ರೆ 500 ಕೋಟಿ ಸಲ ಪ್ರಯಾಣ ಆಗುವುದು. ಮತ್ತೊಂದು ಕಡೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ 545 ಕೋಟಿ ನೀಡದೆ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅನ್ನುವಂಥ ವಿಚಾರ ಟೀಕೆಗೂ ಕಾರಣ ಆಗ್ತಾ ಇದೆ. ಎರಡು ವರ್ಷ ಇಂದು 500ನೇ ಕೋಟಿ ಫ್ರೀ ಟಿಕೆಟ್ ವಿತರಿಸಿದ ಸಿಎಂ ಸಿದ್ದರಾಮಯ್ಯ. ಶಕ್ತಿ ಹೆಸರಿಗೆ ತಕ್ಕನಾಗೆ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವ ಶಕ್ತಿ ನೀಡಿದ ಯೋಜನೆ. ಈ ಶಕ್ತಿ ಯೋಜನೆಗೆ 2 ವರ್ಷ ತುಂಬಿದೆ. ವಿಶೇಷ ಮತ್ತು ಹುಬ್ಬೇರುವಂತೆ ಮಾಡೋ ವಿಷಯ ಏನಂದ್ರೆ ಇಂದು ಸಿಎಂ ಸಿದ್ದರಾಮಯ್ಯ 500ನೇ ಕೋಟಿ ಪ್ರಯಾಣದ ಟಿಕೆಟ್ ನೀಡಿದ್ದಾರೆ. ಹೌದು, ಸಿಎಂ ಸಿದ್ದರಾಮಯ್ಯ ಕೊಡ್ತಿರುವ ಟಿಕೆಟ್ ಶಕ್ತಿ ಯೋಜನೆಯ 500ನೇ ಕೋಟಿ ಟಿಕೆಟ್. ನಾರಿಯರು ಈವರೆಗೆ 500 ಕೋಟಿ ಬಾರಿ ಉಚಿತ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಈ ಕಾರಣಕ್ಕೆ ಕುಮಾರಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಕಾರ್ಯಕ್ರಮ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಬಸ್ನಲ್ಲಿ ಹಾಸನದ ಲತಾ ಎಂಬುವರಿಗೆ 500ನೇ ಕೋಟಿ ಟಿಕೆಟ್ ಕೊಟ್ಟರು. ಉಳಿದ ಮಹಿಳೆಯರಿಗೆ ಇಳಕಲ್ ಸೀರೆ ವಿತರಿಸಿದ್ರು. ಪ್ರತಿಯಾಗಿ ಮಹಿಳೆಯರು ಸಿಎಂ ಹಾಗೂ ಡಿಸಿಎಂಗೆ ಹೋಳಿಗೆ, ರೊಟ್ಟಿ ನೀಡಿ ವಿಶೇಷ ಧನ್ಯವಾದ ತಿಳಿಸಿದ್ರು. ಶಕ್ತಿ ಯೋಜನೆ ಬಂದ್ಮೇಲೆ ನಮಗೆ ತುಂಬಾ ಅನುಕೂಲ ಆಗಿದೆ. ಮುಂಚೆ ಎಲ್ಲ ನಮಗೆ ಬಸ್ ಚಾರ್ಜ್ಗೆ ಬೇಕಾಗಿತ್ತು, 5,000 ಹಿಂಗೆಲ್ಲ ಖರ್ಚಾಗ್ತಾ ಇತ್ತು. ಈಗ ಶಕ್ತಿ ಯೋಜನೆ ಬಂದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಆಟೋ ಖರ್ಚು ಉಳಿತಾ ಇದೆ. ಈಗ ಆಟೋ ಖರ್ಚಿಂದ ಎಲ್ಲ ಮನೆ ಇದು ಹಾಲು ಹಣ್ಣು ಮಕ್ಕಳಿಗೆಲ್ಲ ಹಾಸ್ಪಿಟ್ಲು ಖರ್ಚು ಎಲ್ಲ ಮೇಂಟೈನ್ ಆಗ್ತಾ ಇದೆ. ಟಿಕೆಟ್ ವಿತರಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಹೊಗಳಿದ್ರು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಅಭಯ ನೀಡಿದ್ರು. 500 ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ. 500 ಕೋಟಿ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿನೂ ನಾವು ನಿಲ್ಲಿಸೋದಿಲ್ಲ. ನಮ್ಗೆ ಎಲ್ಲಿವರೆಗೂ ದೇವರು ಶಕ್ತಿ ಕೊಡ್ತಾನೆ, ಜನ ಅಧಿಕಾರ ಕೊಡ್ತಾನೆ, ಅಲ್ಲಿವರೆಗೂ ಈ ಗ್ಯಾರಂಟಿ ಮುಂದುವರಿತದೆ. ಈ ಯೋಜನೆಯಿಂದ ನಷ್ಟ ಆಗಲ್ಲ. ಆಮೇಲೆ ಟೀಕೆ ಮಾಡೋರಿಗೆ ಮೊದಲು ಬೇಸಿಕ್ ಅರ್ಥ ಮಾಡ್ಕೋಬೇಕು. ಭಾರತ ದೇಶದಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಇರ್ಬೋದು ಅಥವಾ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಲಾಭದ ಕಾರಣದಿಂದ ಯಾವ ಟ್ರಾನ್ಸ್ಪೋರ್ಟು ಪ್ರಪಂಚದಲ್ಲಿ ಓಡಿಸ. ವಾಯುವ್ಯ ಸಾರಿಗೆ ಸಂಸ್ಥೆಗೆ 545 ಕೋಟಿ ಬಾಕಿ ಉಳಿಸಿಕೊಂಡ ಸರ್ಕಾರ. ಇತ ಸರ್ಕಾರ ಶಕ್ತಿ ಯೋಜನೆಯಡಿ 500 ಬಾರಿ ಮಹಿಳೆಯರ ಪ್ರಯಾಣದ ಬಗ್ಗೆ ಸಂಭ್ರಮಾಚರಣೆ ಮಾಡುತ್ತಿದ್ರೆ, ಅತ್ತ ಹುಬ್ಬಳ್ಳಿಯಲ್ಲಿರುವ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸರ್ಕಾರ ಬರೋಬ್ಬರಿ 545 ಕೋಟಿ ಹಣ ಬಾಕಿ ಉಳಿಸಿಕೊಂಡಿದೆ. ಬಾಕಿ ಹಣದ ಪಾವತಿ ನಿರೀಕ್ಷೆಯಲ್ಲಿರುವ ಸಾರಿಗೆ ನಿಗಮ ಪಿಎಫ್ ಹಣ ಕಟ್ಟಲಾಗದೆ ಪರದಾಡ್ತಿದೆ. ಶಕ್ತಿ ಯೋಜನೆ ಜಾರಿಗೊಳಿಸಿದ ನಂತರ ಜೂನ್ 2023ರಿಂದ ನಮಗೆ ಪ್ರತಿ ತಿಂಗಳು ನಾವೇನು ಟಿಕೆಟ್ಗಳನ್ನು ವಿತರಣೆ ಮಾಡ್ತೀವಿ ಅದನ್ನು ಅಮೌಂಟನ್ನು ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇದೆ. ಸೊ ಈಗ 2025-26ರಲ್ಲಿ 80% ಅಷ್ಟು ನಮಗೆ ನಾವೇನು ಕ್ಲೈಮ್ ಕಳಿಸ್ತೀವೋ ಅದನ್ನು ಅವರು ಮರುಪಾವತಿ ಕೊಡ್ತಿದ್ದಾರೆ. 2023ನಿಂದ ಇವಾಗ ತನಕ ನಮಗೆ ಸುಮಾರು 545 ಕೋಟಿ ಬರಬೇಕು. ಒಟ್ಟಲ್ಲಿ ರಾಜ್ಯ ಸರ್ಕಾರ 500ನೇ ಕೋಟಿ ಟಿಕೆಟ್ ನೀಡಿ ಮೈಲಿಗಲ್ಲು ಸೃಷ್ಟಿಸಿದೆ. ಮತ್ತೊಂದು ಕಡೆ ಹಣ ಬಾಕಿ ಉಳಿಸಿಕೊಂಡಿರುವುದಕ್ಕೆ ಸಾರಿಗೆ ಸಂಸ್ಥೆಗಳು ಪರದಾಡ್ತಿರೋದು ಸುಳ್ಳಲ್ಲ. ಸುನಿಲ್, ಕಿರಣ್ ಸೂರ್ಯ ಜೊತೆ ಅನಿಲ್, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH